ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದಗಳನ್ನು ಆಲಿಸ್ತಾ ಇದ್ದೀವಿ. ಅಭಿಷೇಕ್ ಮನು ಸಿಂಘ್ವಿ ಅವರ ಅಂದರೆ ಮುಖ್ಯಮಂತ್ರಿಗಳ ಪರ ವಕೀಲರ ವಾದ ಮುಕ್ತಾಯವಾಗಿದ್ದು, ಅದಾದ ಮೇಲೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ವಾದ ಮಂಡಿಸಿದ್ರು. ತುಷಾರ್ ಮೆಹ್ತಾ ಅವರ ವಾದ ಮುಗಿದು ಸ್ನೇಹಮಯಿ ಕೃಷ್ಣ ಅವರ ಪರ ವಾದ ಶುರುವಾಗಿದೆ. ಹಾಗಾದ್ರೆ ಯಾವೆಲ್ಲ ಮಹತ್ವದ ದಾಖಲೆಗಳನ್ನು ಕೋರ್ಟ್ಗೆ ಕೊಡಲಾಗಿದೆ, ದೂರುದಾರರ ಪರ ಯಾವೆಲ್ಲ ಮಹತ್ವದ ದಾಖಲೆಗಳನ್ನ ನ್ಯಾಯಮೂರ್ತಿಗಳಿಗೆ ಹಸ್ತಾಂತರಿಸಲಾಗಿದೆ ಮತ್ತು ತುಷಾರ್ ಮೆಹ್ತಾ ಅವರು ಯಾವೆಲ್ಲ ವಿಚಾರಗಳನ್ನ ಗಮನಕ್ಕೆ ತಂದಿದ್ದಾರೆ, ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಕೋರ್ಟ್ನ ಕಲಾಪ ಲೈವ್ ಸ್ಟ್ರೀಮಲ್ಲಿ ನೀವು ಕೂಡ ಗಮನಿಸ್ತಿರ್ಬೋದು. ಅದರಲ್ಲಿ ಅತ್ಯಂತ ಪ್ರಮುಖವಾದ ಅಂಶಗಳನ್ನಷ್ಟೇ ಎತ್ತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. 17A ಅದರ ಸುತ್ತ ಏನೇನು ವಾದ ಆಗಿದೆ, ತುಷಾರ್ ಮೆಹ್ತಾ ಅವರು ಏನೇನು ಗಮನಕ್ಕೆ ತಂದಿದ್ದಾರೆ, ಸ್ವತಃ ನ್ಯಾಯಮೂರ್ತಿಗಳು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಈ ಹಂತದಲ್ಲಿ. 17A ಅಡಿಯಲ್ಲಿ ಯಾರಾದರೂ ದೂರು ಕೊಡಬಹುದು, ಇಂಥವರೇ ಕೊಡಬೇಕು, ತನಿಖಾ ಏಜೆನ್ಸಿ ಪೊಲೀಸರೇ ಅಂತಿಲ್ಲ, ಖಾಸಗಿ ದೂರು ಕೊಡಬಹುದು ಅಂತ ಹೇಳುವ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಅವರು ಏನು ವಾದ ಮಾಡಿದ್ರೋ ಅದೆಲ್ಲ ಸ್ಟ್ಯಾಂಡ್ ಆಗಲ್ಲ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ನ್ಯಾಯಮೂರ್ತಿಗಳ ಅಭಿಪ್ರಾಯ, ತುಷಾರ್ ಮೆಹ್ತಾ ಅವರು ಹೇಳ್ತಿರೋದು ಅದೇ, ಕ್ಯಾಬಿನೆಟ್ ನಿರ್ಧಾರವನ್ನ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ಅಲ್ಲಿ ಖಂಡಿತ ಪರಿಗಣಿಸಬೇಕಾಗಿಲ್ಲ ಅನ್ನೋದನ್ನ ನ್ಯಾಯಮೂರ್ತಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತು ರಾಜ್ಯಪಾಲರ ಪರ ವಕೀಲರು ಕೂಡ ಹಲವು ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖ ಮಾಡಿ ಅದನ್ನೇ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಅತ್ಯಂತ ಡೀಟೇಲ್ ಆಗಿ ಹೋಗಿತ್ತು. ಯಾಕಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಆ ಪಾಯಿಂಟ್ ಮೇಲೇನೆ ತಮ್ಮ ಇಡೀ ವಾದವನ್ನ ಆಧಾರವಾಗಿಟ್ಟುಕೊಂಡು ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ರು. ರಾಜ್ಯಪಾಲರು ವಿವೇಚನೆ ಬಳಸಿಲ್ಲ, ಕಾನೂನನ್ನೇ ಉಲ್ಲಂಘಿಸಿದ್ದಾರೆ ಅಂತ. ಬಟ್ ಕೆಲವು ವಿಚಾರಗಳಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಪ್ಪಾಗಿ ವಾದಿಸಿದ್ರ ಅನ್ನೋ ಮಟ್ಟಿಗೆ ಈ ಅಂಶಗಳೆಲ್ಲ ಭಾಸವಾಗ್ತಿದೆ. ಕಾದ್ ನೋಡ್ಬೇಕು. ಇದೆಲ್ಲ ಅಭಿಪ್ರಾಯ, ಕೋರ್ಟ್ ಹೇಳಿದ್ದು ಕೂಡ ಅಭಿಪ್ರಾಯ, ತೀರ್ಪಲ್ಲ, ಮುಂದಿದೆಯಲ್ಲ. ಈಗ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಏನು ವಾದ ಮಾಡ್ತಿದ್ದಾರೆ ಮತ್ತು ಯಾವೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಪ್ರಮುಖವಾಗಿ ಎರಡು ಆಯಾಮಗಳಲ್ಲಿ ನಡೆಯುತ್ತೆ ವಿಚಾರಣೆ. ನಂಬರ್ 1, ರಾಜ್ಯಪಾಲರು ಕೊಟ್ಟ ಅನುಮತಿ ಸರಿ ಇದೆಯಾ ತಪ್ಪಿದೆಯಾ ಕಾನೂನು ಮತ್ತು ಸಂವಿಧಾನದ ದಾರಿಯಲ್ಲಿ ನೋಡೋದಕ್ಕೆ ಹೋದ್ರೆ. ನಂಬರ್ 2, ಇಲ್ಲಿ ಡಾಕ್ಯುಮೆಂಟ್ಸ್ ಆಧಾರದಲ್ಲಿ ಏನೇನು ಲೋಪಗಳಿವೆ, ಏನೇನು ಅಕ್ರಮ ಆಗಿದೆ, ಏನೇನು ಫೇಕ್ ಮಾಡಲಾಗಿದೆ, ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ತರ್ತಾರೆ. ಈಗ ದೂರುದಾರರದ್ದು ಶುರುವಾಗಿದೆ ನೋಡಿ. ರಾಜ್ಯಪಾಲರ ಪರ ವಕೀಲರದಾಯ್ತಲ್ಲ, ದೂರುದಾರರ ಪರ ಸ್ನೇಹಮಯಿ ಕೃಷ್ಣ ಪರ ವಾದ ಏನು ಇದೆ ಹಾಗಾದ್ರೆ. ಪ್ರಕರಣದಲ್ಲಿ ಭೂಸ್ವಾಧೀನ 92ರಲ್ಲಾಗಿದೆ, 1992 ಅಲ್ಲಿ, 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ರೆವಿನ್ಯೂ ರೆಕಾರ್ಡ್ 98ರಲ್ಲಿ ಮೂಢ ಮಾಲೀಕತ್ವ ಇದೆ. ಇಲ್ಲಿ ಸ್ಪಷ್ಟವಾಗಿ ಫ್ರಾಡ್ ಆಗಿರೋದು ಕಾಣಿಸ್ತಾ ಇದೆ ಅನ್ನುವ ಡಾಕ್ಯುಮೆಂಟ್ ಅನ್ನ ಕೋರ್ಟ್ಗೆ ಕೊಡಲಾಗಿದೆ. ದಾಖಲೆಗಳಲ್ಲಿ ಎಲ್ಲವನ್ನ ಸೃಷ್ಟಿಸಿರೋದು ಮತ್ತು ಆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಫ್ರಾಡ್ ಆಗಿರೋದನ್ನ ತೋರಿಸ್ತಾ ಇರೋದು. ಪರಿಹಾರವನ್ನ ಕೊಟ್ಟು ಹಣವನ್ನ ಡೆಪಾಸಿಟ್ ಮಾಡಿರೋದಕ್ಕೆ ಡಾಕ್ಯುಮೆಂಟ್ಸ್ ಇದೆ. ಭೂಸ್ವಾಧೀನ ಪರಿಹಾರ ಆಗಿರೋದು, ಅದಕ್ಕೆ ದುಡ್ಡು ಕೊಟ್ಟಿರೋದು, ಭೂಮಿ ಸ್ವಾಧೀನ ಪಡಿಸ್ಕೊಂಡಿರೋದಕ್ಕೆ ಡಾಕ್ಯುಮೆಂಟ್ ಇದೆ. ಕೇವಲ ದಾಖಲೆಗಳಲ್ಲಿ ಮಾತ್ರ ಮಾಲೀಕತ್ವವನ್ನ ತೋರಿಸಲಾಗ್ತಿದೆ. ಯಾವುದೇ ಆಸ್ತಿ ವಹಿವಾಟು ಭೂಸ್ವಾಧೀನದ ನಂತರ ಆಗಿದ್ರೆ ಅದು ಅಮಾನ್ಯ. ಭೂಸ್ವಾಧೀನ ಪಡಿಸ್ಕೊಂಡು ಬಡಾವಣೆ ಮಾಡಿ, ಸೈಟ್ಗಳನ್ನು ಮಾಡಿ, ಅಭಿವೃದ್ಧಿ ಪಡಿಸಿ, ಸೈಟು ಮಾರಾಗಿದೆ, ತಗೊಂಡು ಬಿಟ್ಟಿದ್ದಾರೆ. ಎಷ್ಟೋ ಜನ ಸೈಟ್ ತಗೊಂಡಿದ್ದಾರೆ. ಆ ಪ್ರಕ್ರಿಯೆ ಆದ ಬಳಿಕ ಸೈಟ್ ಮಾರಾಟ ಆಗಿದೆ. ಯಾರು? ಬಾಮೈದ ಸೈಟ್ ತಗೊಂಡಿದ್ದಾರೆ, ಅಂದ್ರೆ ಜಮೀನ್ ತಗೊಂಡಿದ್ದಾರೆ, ಕೃಷಿ ಭೂಮಿ ಅಂತ. ಸೊ ಬಡಾವಣೆ ಆಗಿ, ಭೂಸ್ವಾಧೀನ ಆಗಿ, ಬಡಾವಣೆ ಆಗಿ ಪ್ರಕ್ರಿಯೆ ಆದ ಮೇಲೆ ಭೂಮಿ ವಹಿವಾಟು ಏನಾಗಿದೆ ಅಂತ ಹೇಳಲಾಗ್ತಿದಾರಲ್ಲ, ಅದು ಅಮಾನ್ಯ, ಅದಕ್ಕೆ ವ್ಯಾಲ್ಯೂವೇ ಇಲ್ಲ. ಮತ್ತು ಅದ್ರ ಮೇಲೆ ಹೆಂಗೆ ಇವರು ಪರಿಹಾರ ಅಂತ 14 ಸೈಟ್ ತಗೊಂಡ್ರು? ಅಮಾನ್ಯ ಅದು ಮಾನ್ಯ ಮಾಡೋದಕ್ಕೆ ಅವಕಾಶ ಇಲ್ವಲ್ಲ ಅನ್ನುವ ದಾಖಲೆಗಳನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಏನು ಹೇಳುತ್ತೆ ಈ ರೀತಿ ಕೇಸ್ಗಳಲ್ಲಿ ಅಂತ. ಮೂಡಾದಲ್ಲಾಗಿರುವ ಪ್ರಕ್ರಿಯೆಗಳ ಬಗ್ಗೆ ಮಣೀಂದರ್ ಸಿಂಗ್ ಅಂದ್ರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಡೀಟೇಲ್ ಆಗಿ, ಅವತ್ತು ಡಿನೋಟಿಫೈ ಆಗಿರೋದು ಯಾರ ಹೆಸರಲ್ಲಿ? ಸತ್ತವನ ಹೆಸರಲ್ಲಿ. ಸತ್ತವನು ಬಂದು ಹೆಂಗ್ ದುಡ್ಡು ಕೊಟ್ಟ, ಸತ್ತವನ್ ಹೆಂಗ್ ಭೂಸ್ವಾಧೀನ ಮಾಡಿದ್ದನ್ನ ರಿಲೀಸ್ ಮಾಡಿಸ್ಕೊಂಡ, ಇದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಅಷ್ಟು ಪ್ರಕ್ರಿಯೆಗಳು ಹೇಗಾಯ್ತು, ಕೈ ಬದಲಾಗಿದ್ದು ಮತ್ತೊಂದು, ಮತ್ತು ಯಾರು ಮೂಲ ಆಸ್ತಿ ಅವ್ರದ್ದು ಅಂತ ಹೇಳಲಾಗತ್ತೋ ಅವರ ಹೆಸರಲ್ಲಿ ಇದೆಯಾ, ಅದು ಸೇಲ್ ಡೀಡು, ಟೈಟಲ್ಲು, ಅದೆಲ್ಲ ಡೀಟೇಲ್ಸ್ ಅನ್ನ, ಒಂದು ಸಹಿ ಕೂಡ ಇಲ್ಲ ಅನ್ನೋದನ್ನ ಹೇಳಿದ್ರು ಕೆಳ ನ್ಯಾಯಾಲಯದಲ್ಲಿ ವಾದ ಮಾಡಿದಾಗ.
ಅದೆಲ್ಲವನ್ನ ಈಗ ಹೈಕೋರ್ಟ್ ಗಮನಕ್ಕೆ ತರಲಾಗಿದೆ. 27 ಜನ ಇದ್ದಂತಹ ಒಂದು ಫ್ಯಾಮಿಲಿಯಲ್ಲಿ ಬರೀ ಒಬ್ಬರು ಸಹಿ ಹಾಕ್ಕೊಂಡು ದಾಖಲೆಯನ್ನ ಹಸ್ತಾಂತರಿಸೋದಿಗಾಗತ್ತಾ ಜಮೀನನ್ನ ಅನ್ನೋದೆಲ್ಲ ಬರುತ್ತೆ. ಇಲ್ಲಿ ಭೂಮಿ ಡಿನೋಟಿಫೈ ಮಾಡೋ ಹಂತದಲ್ಲಿ ಅತಿ ದೊಡ್ಡ ಅಕ್ರಮ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅನ್ನೋ ವಾದವನ್ನ ಮಂಡನೆ ಮಾಡಲಾಗಿದೆ. ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇದು ಅಕ್ರಮ ಅಲ್ಲ ಅಂತ ಹೇಗೆ ಹೇಳ್ತೀರಿ, ಇಷ್ಟು ಫ್ರಾಡ್ ಕಾಣ್ತಿದೆ ಅನ್ನೋ ವಾದವನ್ನ ಮಾಡಿರೋದು. ಹಾಗೆ ರಾಜ್ಯಪಾಲರ ಪರ ವಕೀಲರು ಇನ್ನೊಂದು ಪಾಯಿಂಟ್ ಹೇಳ್ತಾರಲ್ಲ ಪ್ರಮುಖವಾಗಿ, ರಾಜ್ಯಪಾಲರೇ ಬೇರೆ, ನ್ಯಾಯಮೂರ್ತಿಗಳೇ ಬೇರೆ. ರಾಜ್ಯಪಾಲರು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಮತ್ತು ರಾಜ್ಯಪಾಲರು ತನಿಖಾಧಿಕಾರಿಯೂ ಅಲ್ಲ. ರಾಜ್ಯಪಾಲರು ವಿವೇಚನೆ ಬಳಸಿ 17A ಅಡಿಯಲ್ಲಿ ಕೊಟ್ಟಿದ್ದಾರೆ ಬಿಟ್ಟರೆ 19A ಅಲ್ಲಿ ಕೊಟ್ಟಿಲ್ಲ ಅವರು. ಈ 17A ಅಲ್ಲಿ ಆಳವಾದ ತನಿಖೆ ಮಾಡಿ ಸಾಕ್ಷಿ ವಿಚಾರಣೆ ಮಾಡಿ ಅನುಮತಿ ಕೊಡಬೇಕಾದ ಅವಶ್ಯಕತೆಯೇ ಇಲ್ವಲ್ಲ. ಮತ್ತು ರಾಜ್ಯಪಾಲರ ಕೆಲಸ ಅದು ಅಲ್ಲ. ಸಾಕ್ಷಿ ವಿಚಾರಣೆ ಮಾಡೋದಿಕ್ಕೆ ಹೋದ್ರೆ ಅದು ಕೇಸ್ನ ದಾರಿ ತಪ್ಪಿಸತ್ತೆ. ಸಾಕ್ಷಿ ನಾಶಕ್ಕೆ ಮುಂದೆ ತನಿಖೆ ಎಲ್ಲ ಶುರುವಾಗುವಷ್ಟೊತ್ತಿಗೆ ದಾರಿ ತಪ್ಪಿಸೋದಕ್ಕೆ ಅವಕಾಶ ಆಗ್ಬಿಡುತ್ತೆ. ದೂರುದಾರರ ಎಲ್ಲರ ಮತ್ತು ಮುಖ್ಯಮಂತ್ರಿಗಳ ಉತ್ತರ ಎಲ್ಲವನ್ನ ನಾವು ಆಲಿಸಿದ್ದೀವಿ ಅಂತ ಮೂಲ ಕಡತವನ್ನೂ ಸಲ್ಲಿಸಿದ್ದು ನ್ಯಾಯಮೂರ್ತಿಗಳಿಗೆ ವಿವರಣೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ವಿವೇಚನೆಯಲ್ಲಿಯೇ ನಿರ್ಧಾರ ಕೈಗೊಂಡಿದ್ದಾರೆ ಅಂತ. ಸೊ ಕುತೂಹಲದ ಘಟ್ಟದಲ್ಲಿದೆ. ಇನ್ನು ಒಬ್ರು ವಾದ ಮಾಡೋದು ಬಾಕಿ ಇದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲರದ್ದಾದ ಮೇಲೆ ಇನ್ನೂ ಒಬ್ಬರ ದೂರುದಾರರದ್ದೆಲ್ಲ ಮುಗಿದು ಇವತ್ತಿಗೆ ತೀರ್ಪನ್ನ ಕೊಡುತ್ತಾ ಕೋರ್ಟ್ ಅಥವಾ ಕಾಯ್ದಿರಿಸತ್ತಾ? ಒಟ್ನಲ್ಲಿ ಮೇಲ್ನೋಟಕ್ಕೆ ನೋಡೋದಿಕ್ಕೆ ಹೋದ್ರೆ ಎಲ್ಲ ವಕೀಲರು ಹೇಳ್ತಿರೋದು ತಪ್ಪು ಎದ್ದು ಕಾಣ್ತಾ ಇದೆ. ಸೊ ತನಿಖೆ ಆಗ್ಲಿ, ತನಿಖೆ ಆದ್ರೆ ತಾನೇ ಹೊರಗಡೆ ಬರೋದು. ಮೇಲ್ನೋಟಕ್ಕಂತೂ ತಪ್ಪಾಗಿದೆ, ಅಕ್ರಮ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಈ ಡಾಕ್ಯುಮೆಂಟ್ಸ್ ಹೇಳ್ತಾ ಇವೆ ಅನ್ನುವ ವಾದ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.